ಹಾಯ್ ನಮಸ್ತೆ, ನಿಮಗೆಲ್ಲ ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇದೀಗ ತಾನೇ ಟಿ ಇ ಟಿ ಪರೀಕ್ಷೆ ಪ್ರಥಮ ಪತ್ರಿಕೆ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಿದೆ, ಮುಗಿದಿದೆ. ಅದರ ಕನ್ನಡ ಪತ್ರಿಕೆಯ ತಾತ್ಕಾಲಿಕ ಕೀ ಉತ್ತರಗಳನ್ನು ಹೇಳ್ತಾ ಹೋಗಿದ್ದೀವಿ ಈ ವಿಡಿಯೋದಲ್ಲಿ. ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ ಪೇಪರ್ 1ನ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ 30 ಪ್ರಶ್ನೆಗಳ ತಾತ್ಕಾಲಿಕ ಕೀ ಉತ್ತರಗಳಾಗಿರ್ತವೆ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವು ನಾವು ಹಾಕಿರುವಂಥ ಕೀ ಆನ್ಸರ್ಗಳು ಫೈನಲ್ ಅಂತಲ್ಲ, ಆಲ್ಮೋಸ್ಟ್ ಸರಿಯಾದ ಉತ್ತರಗಳನ್ನೇ ಹೇಳಿರ್ತೀವಿ. ನೋಡಿ, ಮೊದಲ ಪ್ರಶ್ನೆ ಏನಿದೆ, ಈಗ ಇದೇನು ಪ್ಯಾಸೇಜ್ ಕೊಟ್ಟಿದ್ದಾರಲ್ಲ, ಮೊದಲ ಪ್ರಶ್ನೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದ ಮೊದಲ ಸಣ್ಣ ಕತೆ. ಈಗ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಮೊದಲ ಸಣ್ಣ ಕತೆ ಅಂತ ಏನಿದೆಯಲ್ಲ, ಅದು ಆಪ್ಷನ್ 3 ರಂಗನ ಮದುವೆ. ಇದು ಸರಿಯಾದ ಉತ್ತರ ಆಗುತ್ತೆ, ಆಪ್ಷನ್ 3. ನೆಕ್ಸ್ಟ್ ನೋಡಿ, ಹಾಗೆಯೇ ಎರಡನೇ ಪ್ರಶ್ನೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕಾವ್ಯನಾಮ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ 2 ಏನಿದೆಯಲ್ಲ, ಇದು ಶ್ರೀನಿವಾಸ. ಇದು ಸರಿಯಾದ ಉತ್ತರ ಆಗುತ್ತೆ, ಆಪ್ಷನ್ 2 ಶ್ರೀನಿವಾಸ ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 3, ಮಾಸ್ತಿಯವರು ಬರೆದ ಸುಬ್ಬಣ್ಣ ನೀಳ್ಗತಿ ಹೊಂದಿರುವ ಕಥಾ ವಿಷಯ ಅಂತ ಇದೆ. ಇದು ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ನೋಡಿ, ಮೂರನೇ ಪ್ರಶ್ನೆಗೆ ಸಂಗೀತಗಾರನ ಜೀವನ ಅಂತ ಏನಿದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ, ಪ್ರಶ್ನೆ ಸಂಖ್ಯೆ 4, ಮಾಸ್ತಿಯವರು ಬರೆದ ಗುರುದಕ್ಷಿಣೆ ಅನ್ನೋದು ಯಾವ ಭಾಷೆಗೆ ಭಾಷಾಂತರ ಆಗಿದೆ ಅಂತ ಕೇಳಿದ್ದಾರೆ. ಗುರುದಕ್ಷಿಣೆ ಇದು ತಮಿಳು ಭಾಷೆಗೆ ಭಾಷಾಂತರ ಆಗಿರೋದು, ಇದು ಕೊಟ್ಟಿರೋದು. ಮತ್ತು 5ನೇ ಪ್ರಶ್ನೆಯನ್ನು ಗಮನಿಸಿ, ಸಾರ್ವಜನಿಕರು ಮಾಸ್ತಿಯವರನ್ನು ಸನ್ಮಾನಿಸಿದ್ದು ಅವರಿಗೆ ಈ ಪ್ರಶಸ್ತಿ ದೊರೆತಾಗ ಅಂತ ಇದೆ. ಯಾವ ಪ್ರಶಸ್ತಿ ಬಂತು ಆ ಸಂದರ್ಭದಲ್ಲಿ ಅವರಿಗೆ ಸನ್ಮಾನ ಮಾಡಿದಾಗ ಅಂತ ನೋಡಿದರೆ, ದೆಹಲಿ ಸಾಹಿತ್ಯ ಅಕಾಡೆಮಿ, ಆಪ್ಷನ್ 4. 5ನೇ ಪ್ರಶ್ನೆಗೆ ಆಯ್ಕೆ 4 ಸರಿಯಾದ ಉತ್ತರ ಆಗುತ್ತೆ. ಇನ್ನು 6ನೇ ಪ್ರಶ್ನೆ ನೋಡಿ, ಮಾಸ್ತಿಯವರ ಕೆಲವು ಸಣ್ಣ ಕಥೆಗಳು ಇದು ಪ್ರಕಟವಾದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ 2. 6ನೇ ಪ್ರಶ್ನೆಗೆ ಆಪ್ಷನ್ 2 ಏನಿದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. ನೋಡಿ, 6ನೇ ಪ್ರಶ್ನೆಗೆ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ, 1920 ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ, 7ನೇ ಪ್ರಶ್ನೆಯನ್ನು ಗಮನಿಸಿದರೆ, ಮಾಸ್ತಿಯವರಿಗೆ ಈ ಹೇಳಿಕೆ ಅನ್ವಯ ಆಗೋದಿಲ್ಲ ಅಂತ ಕೇಳಿದ್ದಾರೆ. ಅಲ್ಲಿ ನಮಗೆ ಪ್ಯಾಸೇಜಲ್ಲಿ ಕೊಟ್ಟಿದ್ದಾರೆ, ಕಥಾ ಬ್ರಹ್ಮ ಹೌದು, ಕಥೆಗಾರರ ಅಣ್ಣ ಹೌದು, ಸಣ್ಣ ಕಥೆಗಳ ಪಿತಾಮಹ, ಚುಟುಕುಗಳ ಬ್ರಹ್ಮ ಅಲ್ಲ. ಹಾಗಾಗಿ ಆಪ್ಷನ್ 1 ಚುಟುಕು ಬ್ರಹ್ಮ ಅನ್ನೋದು ಮಾಸ್ತಿಯವರಿಗೆ ಅನ್ವಯ ಆಗಲ್ಲ. 7ನೇ ಪ್ರಶ್ನೆಗೆ ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ, ಅತ್ಯುತ್ತಮ ಪದದಲ್ಲಿ ಇರುವಂಥ ಸಂಧಿ ಯಾವುದು ಅಂತ ಕೇಳಿದ್ದಾರೆ. ಅದಕ್ಕೆ ಆಪ್ಷನ್ 1 ಇದೆಯಲ್ಲ, ಹೆಣ್ಣು ಸಂಧಿ ಸರಿಯಾದ ಉತ್ತರ ಆಗುತ್ತೆ, ಹೆಣ್ಣು ಸಂಧಿ ಅಂತ ಅತ್ಯುತ್ತಮ. ಇನ್ನು ನೋಡಿ, ಪದ್ಯಕ್ಕೆ ಸಂಬಂಧಪಟ್ಟಂಥ ಪ್ಯಾಸೇಜ್ ಇದೆ. ಪ್ರಶ್ನೆ ಸಂಖ್ಯೆ 9, ನೆನಪಿನ ಬೆಳೆಯನ್ನು ತೂಗಿರುವುದು ಯಾವುದು ಅಂತ ಕೇಳಿದ್ದಾರೆ. 9ನೇ ಪ್ರಶ್ನೆಗೆ ಮಳೆ ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ, 10ನೇ ಪ್ರಶ್ನೆ, ಕವಿ ಹೇಳಿರುವಂತೆ ಮರುಕಳಿಸಿರುವುದು ಯಾವುದು ಅಂದರೆ ಆನಂದ ಅಂತೇನಿದೆಯಲ್ಲ, ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ, 11ನೇ ಪ್ರಶ್ನೆ, ಮತ್ತೆ ಬರಬಾರದೆ ಅಂತ ಕೇಳಿದ್ದಾರೆ. ಮತ್ತೆ ಬರಬಾರದೆ ಹಿಗ್ಗೆರೆದ ಹಳಗಾಲ ಅಂತೇನು ಆಪ್ಷನ್ 4 ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ, 12ನೇ ಪ್ರಶ್ನೆ, ಮಳೆಯು ಏನನ್ನ ಮರೆಯೋಕ್ಕೆ ಬಿಡ್ತಿಲ್ಲ ಅಂತ ಕೇಳಿರೋದು. 12ನೇ ಪ್ರಶ್ನೆ ಆಯ್ಕೆ ಬಂಧ ಮತ್ತು ಸಂಬಂಧಗಳನ್ನು ಅಂತ ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ, 13ನೇ ಪ್ರಶ್ನೆ, ಮಳೆಯು ಜೀವಾಳವನ್ನು ಏನು ಮಾಡಿದೆ ಅಂದರೆ 13ನೇ ಪ್ರಶ್ನೆಗೆ ಮಳೆಯು ಜೀವಾಳವನ್ನು ಕಲಕಿದೆ ಅಂತ ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ, 14ನೇ ಪ್ರಶ್ನೆ, ಸುಖ ದುಃಖ ಎನ್ನುವುದು ಇದು ಒಂದು ನುಡಿಗಟ್ಟ ಅಥವಾ ದ್ವಿರುಕ್ತಿನ ಜೋಡು ನುಡಿನ ಅನುಕರಣೆ ಅವೇಯ ಅಂತ ಕೇಳಿದ್ದಾರೆ. ಇದು ಸುಖ ದುಃಖ ಅನ್ನೋದು ಒಂದು ಜೋಡು ನುಡಿ ಆಗುತ್ತೆ, ದ್ವಿರುಕ್ತಿ ಆಗಲ್ಲ, ಕನ್ಫ್ಯೂಸ್ ಆಗಬಾರ್ದು. ಜೋಡು ನುಡಿ ಸುಖ ದುಃಖ ಇದೊಂದು ಜೋಡು ನುಡಿ. ಆಯ್ಕೆ 3 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ಇನ್ನು ನೋಡಿ, 15ನೇ ಪ್ರಶ್ನೆ, ಪಯಣ ಪದದ ತದ್ಭವ ರೂಪ ಯಾವುದು ಅಂತ ಇದೆ. ಆಪ್ಷನ್ 1 ಪ್ರಯಾಣ ಸರಿಯಾದ ಉತ್ತರ, ತತ್ಸಮ ರೂಪ ಪ್ರಯಾಣ ಆಗುತ್ತೆ. 15ನೇ ಪ್ರಶ್ನೆಗೆ ಪ್ರಯಾಣ ಆಯ್ಕೆ 1 ಸರಿಯಾದ ಉತ್ತರ. ಇನ್ನು ನೋಡಿ, 16ನೇ ಪ್ರಶ್ನೆ, ಅನುನಾಸಿಕವಲ್ಲದ ಅಕ್ಷರ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಆಪ್ಷನ್ ಏನಾಗಬೇಕು, ತಾನೇ ಆಗುತ್ತೆ ಇದಕ್ಕೆ. ಆಪ್ಷನ್ 1 ತಾ ಅಂತೇನಿದೆಯಲ್ಲ ಇದು, ಆದರೆ ಜಾ ಯಾಕೆ ಕೊಟ್ಟಿದ್ದಾರೆ ಅಂತ ಒಂದು ಕನ್ಫ್ಯೂಷನ್ ಇದೆ, ನೋಡೋಣ.
16ನೇ ಪ್ರಶ್ನೆಗೆ ಆಯ್ಕೆ 1 ಸರಿಯಾದ ಉತ್ತರ ಆಗುತ್ತೆ ಸದ್ಯಕ್ಕೆ ಥ ಅಂತೇಳಿ. ನೆಕ್ಸ್ಟ್ 17ನೇ ಪ್ರಶ್ನೆ ನೋಡಿ, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ವ್ಯಂಜನಗಳ ಸಂಖ್ಯೆ. ನೋಡಿ ಅವರು ವರ್ಣಮಾಲೆ ಒಟ್ಟು ವ್ಯಂಜನಗಳನ್ನು ಕೇಳಿದ್ದಾರೆ, ಅವರ್ಗೀಯ ಮತ್ತು ವರ್ಗೀಯ ವ್ಯಂಜನಗಳನ್ನು ಸೇರಿಸಿದರೆ ಒಟ್ಟು 34 ವ್ಯಂಜನಗಳಾಗ್ತವೆ. ಇದು ನಮ್ಮ ತಲೆಯಲ್ಲಿರಬೇಕು. ಓಕೆ, ಆಯ್ಕೆ 4 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ಇನ್ನು ನೋಡಿ, ಇನ್ನು 18ನೇ ಪ್ರಶ್ನೆ, ಮೆಲ್ವಾತು ಅನ್ನೋ ಒಂದು ಪದದಲ್ಲಿರುವ ಸಂಧಿ ಅಂತ ಕೇಳಿದ್ದಾರೆ. ನೋಡಿ, ಮೇಲ್ವಾತು ಅಲ್ಲ, ಇದು ಮೆಲ್ವಾತು ಅಂತ ಒಂದು ಆಪ್ಷನ್, ಇದು ಏನು ಪದ ಕೊಟ್ಟಿರೋದು, ಇದು ನಮ್ಮ ತಲೆಯಲ್ಲಿರಬೇಕು. ಇದು ಮೆಲ್ ಪ್ಲಸ್ ಮಾತು ಅಂತ ಆಗುತ್ತೆ, ಮೆಲ್ ಪ್ಲಸ್ ಮಾತು ಅಂತ ಆಗುತ್ತೆ. ಇದು ಮೇಲ್ವಾತು ಅಲ್ಲ, ಇದು ಮೆಲ್ವಾತು ಅಂತ. ಹಾಗಾಗಿ ಮೆಲ್ ಪ್ಲಸ್ ಮಾತು ಅನ್ನೋದು ಇಲ್ಲಿ ಮಾ ಬದಲಿಗೆ ವಾಕಾರ ಬಂದಿರೋದ್ರಿಂದ ಇದು ಒಂದು ಆದೇಶ ಸಂಧಿ ಆಗುತ್ತೆ. ಆಯ್ಕೆ 4 ಸರಿಯಾದ ಉತ್ತರ 18ನೇ ಪ್ರಶ್ನೆಗೆ, ಆದೇಶ ಸಂಧಿ. ಇನ್ನು 19ನೇ ಪ್ರಶ್ನೆಯನ್ನು ಗಮನಿಸಿ, ವೃದ್ಧಿ ಸಂಧಿಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ವೃದ್ಧಿ ಸಂಧಿಗೆ ಅಷ್ಟೈಶ್ವರ್ಯ ಅಂತ ಏನಿದೆಯಲ್ಲ, ಆಯ್ಕೆ 2 ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ, 20ನೇ ಪ್ರಶ್ನೆಯನ್ನು ಗಮನಿಸಿದರೆ, ಶಬರಿಯು ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕೆ ಕಾದಿದ್ದಳು ಅಂತ ಇದೆ. ಇಲ್ಲಿ ಒಂದು ಪ್ರತ್ಯಯವನ್ನು ಕೇಳಿದ್ದಾರೆ, ವಿಭಕ್ತಿ ಪ್ರತ್ಯಯವನ್ನು. ಯಾವ ವಿಭಕ್ತಿ ಪ್ರತ್ಯಯ ಅಂದರೆ ಷಷ್ಠಿ ವಿಭಕ್ತಿ ಪ್ರತ್ಯಯ ಆ ಅನ್ನೋ ಒಂದು ವಿಭಕ್ತಿ ಪ್ರತ್ಯಯವನ್ನು ಸೂಚಿಸುತ್ತಿದೆ. ಅಂದರೆ ಇಲ್ಲಿದೆ ನೋಡಿ, ರಾಮನ. ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ 20ನೇ ಪ್ರಶ್ನೆಗೆ, ಆಯ್ಕೆ 3. ಇನ್ನು 21ನೇ ಪ್ರಶ್ನೆ, ಭಾಷೆಯಲ್ಲಿ ಧ್ವನಿಯನ್ನು ಮಾಪನ ಮಾಡುವ ಘಟಕ ಯಾವುದು ಅಂದರೆ ಇಲ್ಲಿದೆ ನೋಡಿ, ಆಯ್ಕೆ 2 ಧ್ವನಿಮ ಅಂತೇನಿದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ, 22ನೇ ಪ್ರಶ್ನೆಗೆ, ಮಾತೃಭಾಷಾ ಕಲಿಕೆಯು ಅನುಭವ ವಿಕಾಸಕ್ಕೆ ನೆರವಾಗದು ಅಂತ ಇದೆ. ಮೊದಲೇ ಆಯ್ಕೆ, ಪರಸ್ಪರ ವಿಚಾರ ವಿನಿಮಯವನ್ನು ಕಠಿಣಗೊಳಿಸುತ್ತದೆ, ಸೃಜನಾತ್ಮಕ ಪ್ರತಿಭೆಯನ್ನು ವಿಕಾಸಗೊಳ್ಳುತ್ತದೆ, ಇತರ ಭಾಷೆಯ ಕಲಿಕೆಗೆ ತೊಡಕಾಗುತ್ತದೆ ಅಂತ ಇದೆ. ಭಾಷೆ 22ನೇದಕ್ಕೆ ಮಾತೃಭಾಷೆ ಕಲಿಕೆಯು ಅನುಭವನಾತ್ಮಕ ವಿಕಾಸಕ್ಕೆ ನೆರವಾಗದು ಅಂತ ಏನಿದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ, ಆಯ್ಕೆ 1. ಇನ್ನು ನೋಡಿ, 23ನೇ ಪ್ರಶ್ನೆಗೆ, ಉಚ್ಚಾರಣೆಯ ದೋಷಕ್ಕೆ ಕಾರಣವಲ್ಲ ಅಂತ ಇದೆ. 23ನೇ ಪ್ರಶ್ನೆಗೆ ಆಯ್ಕೆ 4 ಸರಿಯಾದ ಉತ್ತರ ಆಗುತ್ತೆ 23ನೇ ಪ್ರಶ್ನೆಗೆ. ಇನ್ನು 24ನೇ ಪ್ರಶ್ನೆ, ಭಾಷಾ ಪ್ರಯೋಗಾಲಯದಲ್ಲಿ ಪ್ರಧಾನ ನಿಯಂತ್ರಕ ಮತ್ತು ಮೇಲ್ವಿಚಾರಕ ಯಾರು ಅಂದರೆ ಇಲ್ಲಿದೆ ನೋಡಿ, ಭಾಷಾ ಶಿಕ್ಷಕ. ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ, ಬೋಧನೋಪಕರಣಗಳಲ್ಲಿ ಶ್ರಾವ್ಯ ಉಪಕರಣ ಯಾವುದು ಅಂತ ಕೇಳಿದ್ದಾರೆ. ರೇಡಿಯೋ ಮತ್ತು ಧ್ವನಿ ಸುರುಳಿ ಅಂತ ಏನಿದೆಯಲ್ಲ, ಇದು ಆಯ್ಕೆ 1 ಸರಿಯಾದ ಉತ್ತರ ಆಗುತ್ತೆ 25ನೇ ಪ್ರಶ್ನೆಗೆ. ಇನ್ನು ನೋಡಿ, 26ನೇ ಪ್ರಶ್ನೆಯನ್ನು ಗಮನಿಸಿದರೆ, 26ನೇ ಪ್ರಶ್ನೆ, ಉಪನ್ಯಾಸ ವಿಧಾನದ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ಸೂಕ್ತವಲ್ಲದ ಹೇಳಿಕೆ ಯಾವುದು 26ನೇ ಪ್ರಶ್ನೆಗೆ ಅಂದರೆ ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ. ಉತ್ತಮ ಸಂವಹನ ಕೌಶಲ್ಯ ಒದಗಿಸುವುದು ಅಂತೇನಿದೆಯಲ್ಲ, ಇದು ಯಾವುದೇ ಸಂವಹನ ಕೌಶಲ್ಯವನ್ನು ಒದಗಿಸಲ್ಲ ಅಂತ. ಆಯ್ಕೆ 26ನೇ ಪ್ರಶ್ನೆಗೆ ಆಯ್ಕೆ 2 ಸರಿಯಾದ ಉತ್ತರ. 27ನೇ ಪ್ರಶ್ನೆಗೆ, ಲಿಖಿತ ಪರೀಕ್ಷೆಯ ನ್ಯೂನ್ಯತೆ ಅಂತ ಕೇಳಿದ್ದಾರೆ. ಯಾವುದು ಲಿಖಿತ ಪರೀಕ್ಷೆಯ ನ್ಯೂನ್ಯತೆ ಅಂದರೆ ಇದನ್ನು ನಕಲು ಮಾಡುವ ಸಾಧ್ಯತೆ ಇದೆ. ಆಯ್ಕೆ 2 27ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು 28ನೇ ಪ್ರಶ್ನೆಯನ್ನು ಗಮನಿಸಿ, ವಸ್ತುನಿಷ್ಠ ಪರೀಕ್ಷೆಗಳ ವಿಧವಲ್ಲ ಅಂತ ಕೇಳಿದ್ದಾರೆ 28ನೇ ಪ್ರಶ್ನೆಗೆ. ಇದು ವಿವರಿಸಿ ಬರೆಯಿರಿ ಏನಿದೆಯಲ್ಲ, ಇದು ವಸ್ತುನಿಷ್ಠ ಪ್ರಶ್ನೆ ಬರಲ್ಲ, ಪ್ರಬಂಧ ಮಾದರಿ ಪ್ರಶ್ನೆ ಬರುತ್ತೆ, ಇದು ಪರೀಕ್ಷೆಗಳ ವಿಧ ಬರುತ್ತೆ. ಹಾಗಾಗಿ 28ನೇ ಪ್ರಶ್ನೆಗೆ ಆಯ್ಕೆ 3 ಸರಿಯಾದ ಉತ್ತರ. ಇನ್ನು 29ನೇದು ನೋಡಿ, ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣವಲ್ಲ ಅಂತ ಕೇಳಿದ್ದಾರೆ. ಅವನಿಗೆ ಸ್ಮರಣಶಕ್ತಿ ಕಡಿಮೆ ಇರಲ್ಲ, ಜಾಸ್ತಿ ಇರುತ್ತೆ, ಹಾಗಾಗಿ ಇದೊಂದು ಅವನ ಗುಣಲಕ್ಷಣವಲ್ಲ. 29ನೇ ಪ್ರಶ್ನೆಗೆ ಆಯ್ಕೆ 4 ಸರಿಯಾದ ಉತ್ತರ. ಇನ್ನು ಲಾಸ್ಟ್ ಕ್ವಶನ್ ನೋಡಿ, ಕನ್ನಡ ವಿಷಯದಲ್ಲಿ CC ಇದರ ವಿಸ್ತೃತ ರೂಪ ಏನಂದರೆ ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯುಯೇಷನ್ ಅಂತ. ಅಂದರೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಅಂತೇನಿದೆಯಲ್ಲ, ಇದು ಸರಿಯಾದ ಆಗುತ್ತೆ, ವ್ಯಾಪಕ ಅಲ್ಲ. ನಿರಂತರ ಮತ್ತು ಸರಿಯಾದ ಸಮಗ್ರ ಮೌಲ್ಯಮಾಪನ ಸರಿಯಾದ ಉತ್ತರ ಆಗುತ್ತೆ. 30ನೇ ಪ್ರಶ್ನೆಗೆ ಆಯ್ಕೆ 1 ಸರಿಯಾದ ಉತ್ತರ ಆಗುತ್ತೆ. ಆತ್ಮೀಯ ಸ್ಪರ್ಧಾ ಮಿತ್ರರು, ಇದು ಫಸ್ಟ್ ಪೇಪರ್ನ ಕನ್ನಡ ವಿಷಯದ ಒಟ್ಟು 30 ಪ್ರಶ್ನೆಗಳ ತಾತ್ಕಾಲಿಕ ಕೀ ಉತ್ತರವಾಗಿರುತ್ತೆ. ಇನ್ನು ಮತ್ತು ಪೇಪರ್ ಫಸ್ಟ್ನ ಇಂಗ್ಲೀಷು, ಸೈಕಾಲಜಿ ಮತ್ತು ಪರಿಸರ ಅಧ್ಯಯನ ಮತ್ತು ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂಥ ಕೀ ಆನ್ಸರ್ಗಳನ್ನು ಇದೇ ಚಾನಲಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ, ದಯವಿಟ್ಟು ವೀಕ್ಷಿಸಿ. ಹಾಗೆಯೇ ಸೆಕೆಂಡ್ ಪೇಪರ್ ಕೂಡ ತಾತ್ಕಾಲಿಕ ಕೀ ಉತ್ತರಗಳನ್ನು ಇದೇ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ, ದಯವಿಟ್ಟು ವೀಕ್ಷಿಸಿ. ಥ್ಯಾಂಕ್ ಯು ಎಲ್ಲರಿಗೂ.